ಫಲಿತಾಂಶ ಹತ್ತಿರ ಬರ್ತಾ ಇದ್ದಂತೆ ದಾವಣಗೆರೆ ದಂಗಲ್ ಜಾಸ್ತಿ ಆಗ್ತಾ ಇದೆ ದಿನ ದಿನಕ್ಕೂ. ಉಚ್ಚಾಟಿತ ಅಬ್ದುಲ್ ಜಬ್ಬಾರ್ ವಿರುದ್ಧವೇ ಇದೀಗ ಹೊಸದೊಂದು ಬಾಂಬ್ ಸಿಡಿತಾ ಇದೆ. ದಾವಣಗೆರೆ ದಂಗಲ್ಗೆ ಸಿಕ್ತಿರುವಂತ ಮತ್ತೊಂದು ಮೇಜರ್ ಟ್ವಿಸ್ಟ್ ಅಂತ ಇದನ್ನು ಕನ್ಸಿಡರ್ ಮಾಡಬಹುದು. ಎಸ್ಡಿಪಿಐ ಅಭ್ಯರ್ಥಿಗೆ ಅಬ್ದುಲ್ ಜಬ್ಬಾರ್ ಹಣಕಾಸು ಸಹಾಯವನ್ನ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಸುರ್ಜೇವಾಲಾ ಗ್ರೌಂಡ್ ಲೆವೆಲ್ ಅಲ್ಲಿ ನಿಂತು ಕೆಲಸ ಮಾಡಿದ್ದಾರೆ. ರಣದೀಪ್ ಸುರ್ಜೇವಾಲಾಗಿಂತ ಅಬ್ದುಲ್ ಜಬ್ಬಾರ್ ದೊಡ್ಡವರ ಟಿಕೆಟ್ ಆಕಾಂಕ್ಷೆ ಇಟ್ಕೊಂಡಿದ್ದಾರಲ್ಲ. ಎಂಎಲ್ಸಿ ಸ್ಥಾನಕ್ಕೂ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ಕೊಡಬೇಕಾಗಿತ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿಗೆ ಇವರು ಹಣಕಾಸಿನ ಸಹಾಯ ಮಾಡಿದ್ದಾರೆ. ಇಂಥವ್ರ ಮನೆಗೆ ಸಿಎಂ ಹೋಗ್ಬೇಕಿತ್ತಾ, ಡಿಸಿಎಂ ಹೋಗ್ಬೇಕಿತ್ತಾ? ಅಬ್ದುಲ್ ಜಬ್ಬಾರ್ ವಿರುದ್ಧ ಕ್ರಮ ಏನಾಗಿದೆ, ಇದಕ್ಕೆಲ್ಲ ನಾವು ಸ್ವಾಗತವನ್ನ ವ್ಯಕ್ತಪಡಿಸ್ತೀವಿ. ನಾನು ನಾಯಕ ಅನ್ನೋದು ಸಚಿವರಿಗೆ ಸಿಕ್ಕ ಕಾಂಗ್ರೆಸ್ನ ಬಳುವಳಿ. ಕಾಂಗ್ರೆಸ್ ಕಾರಣದಿಂದಾನೇ ಸಂಪನ್ಮೂಲ ಕ್ರೋಢೀಕರಿಸಿ ಮೆರೀತಿದ್ದಾರೆ. ಬಟ್ ಯಾರೇ ಆಗಲಿ ಅವ್ರ ವಿರುದ್ಧ ಪಕ್ಷ ಶಿಸ್ತು ಕ್ರಮ ಕೈಗೊಳ್ಳಬೇಕಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಗುಡುಗಿದ್ದಾರೆ. ಪಕ್ಷದ ಅಧ್ಯಕ್ಷ ಸ್ಥಾನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರಲ್ಲ, ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯರಿಗೆ ರಾಜೀನಾಮೆ ಕೊಟ್ಟು ಅವ್ರ ತಾಕತ್ ತೋರಿಸಬೇಕಾಗಿತ್ತು. ಅವರು ಮನೆಯಲ್ಲೇ ಕೂತ್ಕೊಂಡು ಬೆಂಗಳೂರಿನಿಂದ ಕೂತ್ಕೊಂಡು ಬಿಜೆಪಿಗೆ ಪರೋಕ್ಷವಾಗಿ ಸಹಾಯ ಮಾಡ್ತಾ, ಎಸ್ಡಿಪಿನವರಿಗೆ ಸಹಾಯ ಮಾಡ್ತಾ, ಅವರಿಗೆ ಹಣಕಾಸಿನ ನೆರವನ್ನು ಕೊಡ್ತಕ್ಕಂಥ ನನ್ನ ಗ್ರೌಂಡ್ ರಿಪೋರ್ಟ್ ನನ್ನ ಹತ್ರ ಇದೆ, ಆ ವಿಡಿಯೋ ಕ್ಲಿಪ್ ನನ್ನ ಹತ್ರ ಇದೆ. ಇನ್ನು ಅಧ್ಯಕ್ಷರನ್ನು ತಲುಪಿಸ್ತೀನಿ. ನಾನು ಇಲ್ಲಿ ತಲುಪಿಸಬೇಕಾಗಿತ್ತು. ನಾನು ಅಧ್ಯಕ್ಷರಿಗೆ ಮೊದಲು ತಲುಪಿಸಿ ನಂತರ ಅವ್ರಿಗೆ ನಿಮ್ಗೆ ಆಡಿಯೋ ಕ್ಲಿಪ್ ನ ನಿಮ್ಗೆ ಕೊಡಿಸ್ತೀನಿ. ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಕೆಪಿಸಿಸಿ ಉಪಾಧ್ಯಕ್ಷರು ಸಮುದಾಯವನ್ನ ಸಪೋರ್ಟ್ ಮಾಡ್ತಾರೆ ಅನ್ನುವಂತಹ ಒಂದು ಕಾಮನ್ ನೋಷನ್ ಇರುತ್ತೆ. ಬಟ್ ಸ್ಟಿಲ್ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಎಸ್ಡಿಪಿಐ ಅವ್ರಿಗೆ ಸಹಾಯ ಮಾಡಿದಂಥ ಖ್ಯಾತಿ ಅವರದ್ದು, ಜೊತೆಗೆ ಅವ್ರ ವಿರುದ್ಧ ಏನು ಕ್ರಮ ಆಗಿದೆ ಇದನ್ನು ನಾವು ಸ್ವಾಗತಿಸ್ತೀವಿ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಕೆಪಿಸಿಸಿ ಶಿಸ್ತನ್ನೇ ಎತ್ತಿಡಿಯುವಂಥ ಕೆಲಸ ಇಲ್ಲಾಗಿದೆ ಅಂತ ತಮ್ಮ ನಡೆಯನ್ನು ಸಮರ್ಥಿಸ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಪ್ರಜ್ವಲ, ಈಗಾಗಲೇ ಅಬ್ದುಲ್ ಜಬ್ಬಾರ್ ನಜೀರ್ ಅಹಮದ್ ಅವರನ್ನ ಅಮಾನತ್ ಮಾಡಲಾಗಿದೆ. ಅವರು ನಾವು ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಲಿಲ್ಲ, ನಮ್ಮ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋ ಒಂದು ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ನಿನ್ನೆ ಕೆಪಿಸಿಸಿ ಮೈನಾರಿಟಿ ವಿಭಾಗದ ಕೆಲವು ಮುಖಂಡರುಗಳೇನಿದ್ದಾರೆ, ಇವರು ಸುದ್ದಿಗೋಷ್ಠಿಯನ್ನ ಮಾಡಿ ಕ್ರಮವನ್ನ ತೆಗೆದುಕೊಂಡಿರ್ತಕ್ಕಂಥದನ್ನ ಸ್ವಾಗತ ಮಾಡಿರ್ತಕ್ಕಂಥದ್ದು. ಇದೇ ಅಲ್ಲದೆ ಅಬ್ದುಲ್ ಜಬ್ಬಾರ್ ಅವರು ಎಸ್ಡಿಪಿಐ ಅಭ್ಯರ್ಥಿಗೆ ಹಣಕಾಸಿನ ಸಹಾಯವನ್ನು ಕೂಡ ಮಾಡಿದ್ದಾರೆ. ಆ ಮೂಲಕ ಪಕ್ಷದ ವಿರುದ್ಧವಾಗಿ ಇವರು ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಪಕ್ಷದ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅನ್ನೊಂದು ಆರೋಪಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ವಿಡಿಯೋಗಳು ಕೂಡ ನಮ್ಮ ಬಳಿ ಇದೆ. ಅದನ್ನ ಹೈಕಮಾಂಡ್ಗೆ ಹಾಗೆ ಕೆಪಿಸಿಸಿ ಅಧ್ಯಕ್ಷರಿಗೂ ಕೂಡ ರವಾನೆ ಮಾಡ್ತೀವಿ ಅನ್ನೊಂದು ಗಂಭೀರ ಆರೋಪವನ್ನು ಕೂಡ ಅವರು ಮಾಡಿರ್ತಕ್ಕಂಥದ್ದು. ಇದೇ ಅಲ್ಲದೆ ಇಂಥ ನಾಯಕರು ಯಾರೇ ಕೂಡ ಪಕ್ಷ ಬಿಟ್ಟರು ಕೂಡ ನಮಗೆ ಯಾವುದೇ ರೀತಿಯ ಅನಾನುಕೂಲ ಆಗೋದಿಲ್ಲ, ಪಕ್ಷಕ್ಕೆ ನಷ್ಟ ಆಗೋದಿಲ್ಲ. ಇಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರೇ ಇರ್ತಕ್ಕಂಥದ್ದು ಮುಸ್ಲಿಂ ಸಮುದಾಯದ ಚಾಂಪಿಯನ್ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಆ ಮೂಲಕ ಜಮೀರ್ ಅಹಮದ್ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತ ಕೆಪಿಸಿಸಿ ಘಟಕದ ಮುಸ್ಲಿಂ ಮುಖಂಡರುಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ವಿಚಾರದಲ್ಲಿ ಹೈಕಮಾಂಡ್ ಏನಿದೆ, ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯ ಅವರ ಮೇಲೆ ಕ್ರಮ ಏನ್ ಜರುಗಿಸಲಾಗಿದೆ, ಇದು ಖುದ್ದು ಸುರ್ಜೇವಾಲಾ ಅವರು ಗ್ರೌಂಡ್ ರಿಪೋರ್ಟ್ ಅನ್ನ ತೆಗೆದುಕೊಂಡು ಅದನ್ನ ಹೈಕಮಾಂಡ್ಗೆ ರವಾನಾ ಮಾಡಿರ್ತಕ್ಕಂಥದ್ದು. ಹೈಕಮಾಂಡ್ ಮಾಡಿರ್ತಕ್ಕಂಥ ಒಂದು ನಿರ್ಧಾರ ಅನ್ನೊಂದು ವಿಚಾರವನ್ನ ಈ ಮುಸ್ಲಿಂ ಮುಖಂಡರುಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಇವರ ಒಂದು ಬಣ ಬಡಿದಾಟ ಯಾವ ರೀತಿಯ ಹಂತಕ್ಕೆ ಹೋಗುತ್ತೆ ಅನ್ನೋ ಒಂದು ಕುತೂಹಲನೂ ಕೂಡ ಸದ್ಯಕ್ಕೆ ಇದೆ. ಯಾಕೆಂದ್ರೆ ಮೇ 4ರಂದು ಫಲಿತಾಂಶ ಇದೆ. ಈ ಸಂದರ್ಭದಲ್ಲಿ ಫಲಿತಾಂಶದಲ್ಲಿ ಏನಾದ್ರೂ ಏರುಪೇರು ಆದ್ರೆ ಖಂಡಿತವಾಗ್ಲೂ ಇನ್ನೂ ಹಲವರ ಒಂದು ತಲೆದಂಡ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಪ್ರಜ್ವಲ, ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ದಾವಣಗೆರೆ ದಂಗಲ್ನ ಬೆನ್ನಲ್ಲೇ ಮುಸ್ಲಿಂ ಸಂಘಟನೆಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಅದನ್ನ ಪರಿಶೀಲನೆ ಮಾಡ್ತಾರೆ. ನಾವು ಯಾವಾಗಲೂ ಅಲ್ಪಸಂಖ್ಯಾತರಿಗೆ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದೀವಿ ಅಂತ ಮಾತನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ರಾಜ್ಯಸಭೆಗೆ ಅಲ್ಪಸಂಖ್ಯಾತರನ್ನು ಕಳಿಸ್ಕೊಟ್ಟಿದ್ದೀವಿ, ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದೀವಿ, ನಾವು ಅವರು ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ನಮ್ಮ ಪಕ್ಷ ಶಾಮನೂರು ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಕುಟುಂಬಕ್ಕೆ ಟಿಕೆಟ್ ಕೊಡೋದು, ಬಿಕಾಸ್ ಹಾಲಿ ಸೀಟ್ ಅವ್ರದೇ ಇದ್ದಿದ್ರಿಂದಾಗಿ ಅವರ ನಿಧನ ನಂತರ ಅವ್ರ ಕುಟುಂಬದವ್ರಿಗೆ ಟಿಕೆಟ್ ಕೊಡುವಂಥ ಪರಿಪಾಠ ಅದನ್ನೇ ಫಾಲೋ ಮಾಡಿದ್ದೀವಿ. ಹಾಗಂತ ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿ ತಪ್ಪೇನಿಲ್ಲ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ. ಏನೇ ಇದ್ರೂ, ಭಿನ್ನಮತ ಇದ್ರೂ ಪಕ್ಷದಲ್ಲಿ ಚರ್ಚೆ ಮಾಡಿ ಸರಿ ಮಾಡ್ಕೊಳ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಹೈಕಮಾಂಡ್ನವರು
ರಾಹುಲ್ ಗಾಂಧಿ ಅವರು ಸೂಚನೆ ಕೊಡ್ತಾರೆ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಅಂತ ಹೇಳಿ. ನಾವು ಯಾವತ್ತೂ ಕೂಡ ಅಲ್ಪಸಂಖ್ಯಾತರಿಗೆ ಪ್ರಯಾರಿಟಿಯನ್ನ ಮಾಡ್ಕೊಂಡೇ ಬಂದಿದೆ. ಈಗ ರಾಜ್ಯಸಭಾ ಕೊಟ್ಟಿದ್ದೇವೆ, MLC ಗಳು ಕೊಟ್ಟಿದ್ದೇವೆ. ಈ ಒಂದು ಚುನಾವಣೆಯಲ್ಲಿ ಅವರು ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ತೀರ್ಕೊಳ್ತಾರೆ ಅವರ ಕುಟುಂಬದವರಿಗೆ ಕೊಡ್ತಾರೆ, ಅದೊಂದು ಪದ್ಧತಿ. ಅದನ್ನ ಮಾಡಿ ಶಿವಶಂಕರಪ್ಪನವರು ತೀರ್ಕೊಂಡ್ರು ಅಂತೇಳಿ ಅವರ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ. ಅದನ್ನ ಬೇರೆ ಅರ್ಥೈಸ್ಕೊಳ್ಳೋದ್ರಲ್ಲಿ ಅವ್ರು ಕೇಳಿದ್ದು ತಪ್ಪು ಅಂತ ಹೇಳೋದಿಲ್ಲ. ಕೇಳಿದೆವು ನಮ್ಗೆ ಹೆಚ್ಚಿಗೆ ಜನ ಇದ್ದೀವಿ, ವೋಟರ್ಸ್ ನಾವು ಜಾಸ್ತಿ ಇದೀವಿ ಕೊಡಿ ಅಂತ ಕೇಳಿದ್ದಾರೆ. ಆದ್ರೆ ಕಾರಣಾಂತರದಿಂದ ನಾವು ಹೈಕಮಾಂಡ್ ನವರು ಅವ್ರಿಗೆ ಅವರ ಮನೆಯವರಿಗೆ ಕೊಟ್ಟಿರೋದ್ರಿಂದ ಅದನ್ನ ಬೇರೆ ಅರ್ಥೈಸ್ಕೊಳ್ಳೋದು ಸರಿ ಇಲ್ಲ. ಪವರ್ ನ್ಯೂಸ್ನಲ್ಲಿ ಮತ್ತಷ್ಟು ಸುದ್ದಿ ನೋಡೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.